ಸ್ನೇಹಿತರೆ ನಮಸ್ಕಾರ. ಫೈನಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಒಂದು ವಿರಾಮ ಅಂತೂ ಸಿಕ್ಕಂದಾಗಿದೆ. ಹೌದು, ಎರಡೂ ದೇಶಗಳು ಯುದ್ಧವನ್ನಂತೂ ನಿಲ್ಲಿಸಿದಾವೆ. ಆದರೆ ಮುಂದೇನಾಗತ್ತೆ ಈಗಲೇ ಏನು ಹೇಳಿಕ್ ಬರೋದಿಲ್ಲ. ಆದರೆ ಇದರ ಪರಿಣಾಮ ಮುಂದಿನ ವರ್ಲ್ಡ್ ಆರ್ಡರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಸದ್ಯಕ್ಕೆ ಸ್ನೇಹಿತರ ಇದಕ್ಕೆ ಟ್ರಂಪ್ ಅವರು 12 ದಿನದ ಯುದ್ಧ ಅಂತ ನಾಮಕರಣ ಕೊಟ್ಟಿದ್ದಾರೆ. ಅದರ ಬಗ್ಗೆ ಈಗ ಇಡೀ ದೇಶದಾದಂತಹ ವಿಶ್ವದಾದಂತಹ ಚರ್ಚೆ ನಡೀತಾ ಇದೆ. ಸ್ನೇಹಿತರ ಯುದ್ಧ ಅಮೆರಿಕ, ಇರಾನ್, ಇಸ್ರೇಲ್, ಟ್ರಂಪ್ ಹೇಳೋದಕ್ಕೆ ಬಹಳಷ್ಟು ವಿಷಯಗಳಿದ್ದಾವೆ. ಆದರೆ ನಾವು ಇಸ್ರೇಲ್ನ ನೋಡಿ ಕಲಿಬೇಕಾಗಿರ್ತಕ್ಕಂತಹ ವಿಷಯ ಕೂಡ ಬಹಳಷ್ಟಿದ್ದಾವೆ. ನಾವು ಈ ವಿಡಿಯೋದಲ್ಲಿ ಏನು ಹೇಳಿಕ್ ಹೊಂಟಿದ್ದೀನಿ ಅಂದರೆ, ಇಸ್ರೇಲ್ನ ನೋಡಿ ನಮ್ಮ ಭಾರತ 100ಕ್ಕೆ 100ರಷ್ಟು ಕಲಿಬೇಕಾಗಿದೆ. ಹೌದು, ನೀವು ಅನ್ಕೊಳ್ಬಹುದು ಬಹಳಷ್ಟು ಜನರಲ್ಲಿ ಈಗ ಸಿಟ್ಟು ಕೂಡ ಬರ್ಬೋದು, ನಮ್ಮ ಭಾರತ ಏನು ಕಡಿಮೆ ಇದೆಯಾ ಅಂತಲೂ ಕೂಡ ಮಾತನಾಡ್ಬೋದು. ಆ ಪ್ರಶ್ನೆ ಅಲ್ಲ, ಇಲ್ಲಿ ನಮ್ಮ ಭಾರತ ಕಡಿಮೆ ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಆದರೆ ಆದಷ್ಟು ನಾವು ಟೆಕ್ನಾಲಜಿಯಲ್ಲಿ ಬೆಳವಣಿಗೆ ಆಗಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟಿದೆ. ಅದಕ್ಕೋಸ್ಕರ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವು ತಿಳ್ಕೊಂಡಿದ್ದೆ ಆದರೆ ನಿಮಗೂ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ಕಾಗಿ. ಆದಷ್ಟು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುಂದೊಂದು ದಿನ ಭಾರತ ಇರಾನ್ ಆಗಬಾರ್ದು. ಅದಕ್ಕೋಸ್ಕರ ಇಸ್ರೇಲ್ನ ಪಾಠ ನಾವು ಕಲಿಬೇಕಾಗಿದೆ. 100ಕ್ಕೆ 100ರಷ್ಟು ಅಧ್ಯಯನ ಮಾಡಬೇಕಾಗಿದೆ. ನೀವು ನೋಡ್ಬೋದು, ಭಾರತದ ವಿಶ್ವದಲ್ಲಿ ಎಲ್ಲೇ ಯುದ್ಧ ಆಗಿದ್ರೂ ಸಹಿತ ಅದ್ರ ಬಗ್ಗೆ ಇಂಚಾಗಿ ಅಧ್ಯಯನ ಮಾಡುತ್ತೆ, ಸೂಕ್ಷ್ಮವಾಗಿ ತಿಳ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಯುದ್ಧ ಮಾಡಿದ್ದಾರೆ, ಯಾವ ರೀತಿಯಾಗಿ ಅದನ್ನು ಡಿಫೆನ್ಸ್ ಮಾಡ್ಕೊಂಡಿದ್ದಾರೆ, ಏರ್ ಸಿಸ್ಟಮ್ ಯಾವ ರೀತಿಯಾಗಿದೆ ಎಲ್ಲ ಕೂಡ ಅಧ್ಯಯನ ಮಾಡುತ್ತೆ. ಯಾಕಂದರೆ ಮುಂದೊಂದು ದಿನ ಪರಿಸ್ಥಿತಿ ನಮಗೂ ಕೂಡ ಈ ರೀತಿ ಆಗಬಾರ್ದಲ್ವಾ. ಟೆಕ್ನಾಲಜಿಯಲ್ಲಿ ನಾವು ಕೂಡ ಮುಂದಾಗಬೇಕು. ಅದಕ್ಕೋಸ್ಕರ ಈ ರೀತಿ ಅಧ್ಯಯನ ಮಾಡ್ತಾ ಇರತ್ತೆ. ಸ್ವಲ್ಪ ನೀವು ಇಸ್ರೇಲ್ ಸ್ಥಾನದಲ್ಲಿ ಚೀನಾವನ್ನು ಇಟ್ಕೊಳ್ಳಿ, ಇಂಡಿಯಾ ಸ್ಥಾನದಲ್ಲಿ ಇರಾನನ್ನು ಇಟ್ಕೊಂಡು ನೋಡಿ, ಯುದ್ಧದ ಭೀತಿ ಯಾವ ರೀತಿಯಾಗಿ ಇರತ್ತೆ ಅಂತ ನೀವು ತಿಳ್ಕೊಳ್ಬಹುದು. ಇಸ್ರೇಲ್ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಯೂಸ್ ಮಾಡಿಕೊಂಡಿದೆ, ಯಾವ ರೀತಿಯಾಗಿ ಏರ್ ಬೇಸನ್ನು ಹೊಂದಿತ್ತು, ಯಾವ ರೀತಿಯಾಗಿ ಡಿಫೆನ್ಸ್ ಬೇಸನ್ನು ಹೊಂದಿತ್ತು, ಈ ಎಲ್ಲ ಬೇಸ್ಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ನಮ್ಮಲ್ಲಿ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ, ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ, ಬೆಳವಣಿಗೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಡೆಫಿನೆಟ್ಲಿ ಗ್ಯಾರಂಟಿ ಹೇಳ್ತಾ ಇದ್ದೀನಿ, 2 ರಿಂದ 3 ವರ್ಷಗಳಲ್ಲಿ ನಮ್ಮ ಇಂಡಿಯನ್ ಏರ್ ಬೇಸ್ನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತವೆ. ಯಾಕಂದರೆ ಇಸ್ರೇಲ್ನ ನಮ್ಮ ದೇಶ ಬಹಳಷ್ಟು ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ಯುದ್ಧ ಮಾಡಿದೆ ಅಂತಕ್ಕಂಥದ್ದನ್ನು ವೀಕ್ಷಣೆ ಮಾಡುತ್ತೆ. ಯುದ್ಧ ಅಂತರೂ ಕಾಲಕ್ಕೂ ಬದಲಾಗ್ತಾ ಹೋಗ್ತದೆ. ಹಿಂದಿನ ಯುದ್ಧ ಇವತ್ತು ಇರೋದಿಲ್ಲ, ಇಂದಿನ ಯುದ್ಧ ನಾಳೆ ಇರೋದಿಲ್ಲ. ನೋಡ್ತಾ ಇದ್ರಿ ನೀವು, ಮೊದಲು ನಾಡತೋಪುಗಳಿದ್ವು, ಕುದುರೆಯ ಮೇಲೆ, ಆನೆಗಳ ಮೇಲೆ ಯುದ್ಧ ಮಾಡ್ತಾ ಇದ್ರು, ತಲವಾರಗಳಿಂದ ಯುದ್ಧ ಮಾಡ್ತಾ ಇದ್ರು. ಆದರೆ ಈಗ ಬಂದೂಕುಗಳು ಬಂದು, ತೋಪುಗಳು ಬಂದು, ಅದಾದಮೇಲೆ ಏರ್ ಬೇಸು, ನೇವಿ, ಈ ರೀತಿ ಬಾಂಬುಗಳ ಮುಖಾಂತರ ಅಟ್ಯಾಕ್ ಮಾಡುವಂಥದ್ದು, ಏರ್ ಬೇಸ್ ಮುಖಾಂತರ ಅಟ್ಯಾಕ್ ಮಾಡೋದು, ಡ್ರೋನ್ ಮುಖಾಂತರ ಅಟ್ಯಾಕ್ ಮಾಡೋದು, ಈ ರೀತಿ ಬದಲಾವಣೆಗಳು ಆಗೇ ಆಗ್ತಾ ಇದ್ದಾವೆ, ಮುಂದೆನೂ ಕೂಡ ಆಗ್ತವೆ. ಈ ರೀತಿ ಇಸ್ರೇಲ್ನ ನೋಡಿ ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ಇನ್ನು ಸಾಮಗ್ರಿಗಳನ್ನು, ತಾಂತ್ರಿಕಗಳನ್ನು ಅವರು ಯಾವ ರೀತಿಯಾಗಿ ಏರ್ ಬೇಸ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಕಲ್ತ್ಕೊಳ್ಳುತ್ತೆ. ಹಿಂದಿನ ದಿನಗಳಲ್ಲಿ 100 ರಿಂದ 150 ವರ್ಷಗಳ ಹಿಂದೆ ನೀವು ಕಾಣ್ತಾ ಇದ್ರಿ, ಹೆಚ್ಚಿನ ಪ್ರಮಾಣದಲ್ಲಿ ಯಾರ ಹತ್ರ ಸೈನ್ಯ ಇರುತ್ತೆ ನೋಡಿ ಅವರೇ ಹೆಚ್ಚಾಗಿ ಯುದ್ಧವನ್ನು ಗೆಲ್ತಾ ಇದ್ರು, ವಿಜಯಶಾಲಿ ಆಗ್ತಾ ಇದ್ರು. ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಏರ್ ಡಿಫೆನ್ಸನ್ನು, ಏರ್ ಬೇಸನ್ನು ಯಾರು ಹೊಂದಿರ್ತಾರೆ ಅವರು ಗೆಲ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಷ್ಟೇ ಸೈನ್ಯ ಇರಲಿ ಆದರೆ ಏನು ಉಪಯೋಗವಿಲ್ಲ. ಹೆಚ್ಚಿನ ಏರ್ ಡಿಫೆನ್ಸ್ ಇರಬೇಕು, ಹೆಚ್ಚಿನ ಏರ್ ಬೇಸ್ ಅಟ್ಯಾಕ್ ಇರಬೇಕು, ಡ್ರೋನ್ಗಳಿರಬೇಕು. ಇಂಥವರಿಗೆ ಯುದ್ಧ ಗೆಲ್ಲುವಂತಹ ಪರಿಸ್ಥಿತಿ ಕಾಣುತ್ತೆ. ಇಲ್ಲಾಂದರೆ ಯುದ್ಧ ಮಣ್ಣು ಮುಕ್ಕಿಸುತ್ತೆ. ಈಗ ಇಸ್ರೇಲ್ ಇರಾನ್ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿತ್ತು ಅದನ್ನು ನಾವು ತಿಳ್ಕೊಳ್ಳೋದಾದರೆ, ಅಲ್ಲಿರ್ತಕ್ಕಂತಹ ವಿಜ್ಞಾನಿಗಳನ್ನೇ ಅಟ್ಯಾಕ್ ಮಾಡಿ ಕೊಲ್ಲಲಾಗಿತ್ತು. ಹೌದು ಸ್ನೇಹಿತರೆ, 12 ದಿನದಲ್ಲಿ 18ಕ್ಕಿಂತ ಹೆಚ್ಚಿನ ವಿಜ್ಞಾನಿಗಳನ್ನು ಹತ್ಯೆ ಮಾಡಲಾಗಿತ್ತು. ಅದೇ ರೀತಿಯಾಗಿ 12ಕ್ಕಿಂತ ಹೆಚ್ಚಿನ ಏರ್ಫೋರ್ಸ್ನಲ್ಲಿರ್ತಕ್ಕಂತಹ ಮುಖ್ಯಸ್ಥರನ್ನು ಹತ್ಯೆ ಮಾಡಲಾಗಿತ್ತು. ಏರ್ ಸಿಸ್ಟಮನ್ನು ನಾಶ ಮಾಡಲಾಗಿತ್ತು, ಧ್ವಂಸ ಮಾಡಲಾಗಿತ್ತು. ಅಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಜಾಗಗಳನ್ನು, ಸ್ಥಳಗಳನ್ನು ಅಲ್ಲಿ ಧ್ವಂಸ ಮಾಡಲಾಗಿತ್ತು. ಈ ರೀತಿ ಒಂದು ಪ್ಯಾಟರ್ನ್ ಇಟ್ಕೊಂಡು ಮುಖ್ಯಸ್ಥರನ್ನು ಹತ್ಯೆ ಮಾಡಲಾಗಿತ್ತು. ಮೊದಲನೇ ಕಾಲದಲ್ಲಿ ನೋಡ್ಕೊಳ್ಬೋದು ನೀವು, ಮೊದಲನೇದಾಗಿ ಸೈನಿಕರ ಜೊತೆಗೆ ಯುದ್ಧ ನಡೀತಾ ಇತ್ತು. ಸೈನ್ಯದ ಜೊತೆಗೆ ಆನೆಗಳನ್ನು ತೆಗೆದುಕೊಂಡು ಹೋಗೋರಿಗೆ, ಕುದುರೆಯದವರಿಗೆ ಬೇರೆ, ಈ ಕಡೆ ಸಪ್ರೇಟಾಗಿ ಯುದ್ಧ ನಡೀತಾ ಇತ್ತು. ಒಟ್ಟಾರೆಯಾಗಿ
ಸೈನಿಕರ ಜೋಡೆ ಯುದ್ಧ ಆದ ಮೇಲೆ ರಾಜನನ್ನು ಕೊಲ್ಲಲ್ಪಡ್ತಾ ಇತ್ತು. ತದನಂತರ ರಾಜ ಮರಣ ಹೊಂದಿದ ಮೇಲೆ ಯುದ್ಧವನ್ನು ಗೆದ್ದಂತಾಗ್ತಾ ಇತ್ತು. ಆದರೆ ಈಗ ಈ ಬಾರಿ ಇಸ್ರೇಲು ಡೈರೆಕ್ಟ್ ಆಗಿ ಮುಖ್ಯಸ್ಥರ ಮೇಲೆ ದಾಳಿ ಮಾಡಲಾಗ್ತಾ ಇತ್ತು. ಅವರ ಕಲ್ಪನೆಗೂ ಮೀರಿದ್ದಂಥದ್ದು ಇದು. ನೋಡ್ಬೋದು ನೀವು, ಡೈರೆಕ್ಟ್ ಆಗಿ ಯಾವ ಇಂಪಾರ್ಟೆಂಟ್ ಸ್ಥಳಗಳಿದ್ದಾವೆ, ಯಾರು ಮುಖ್ಯಸ್ಥರಿದ್ದಾರೆ ಹುಡುಕಾಡಿ ಹೊಡೆಯಲಾಗ್ತಾ ಇತ್ತು, ಯಾರು ವಿಜ್ಞಾನಿಗಳಿದ್ದಾರೆ ಅವರ ಮೇಲೆ ಸ್ಫೋಟ ಮಾಡಲಾಗ್ತಾ ಇತ್ತು. ಈ ರೀತಿ ಇಸ್ರೇಲು ತನ್ನ ಪ್ರತಿಕಾರವನ್ನು ತೀರಿಸ್ಕೊಳ್ಳಲಾಗಿದೆ. ಸೇನೆಯ ಮುಖ್ಯಸ್ಥರನ್ನೇ ಇಲ್ಲಿ ಕೊಲ್ಲಲ್ಪಟ್ರೆ ಸೇನೆಯನ್ನು ಮುನ್ನಡೆಸೋರು ಯಾರು, ಮತ್ತು ಸೇನೆಯ ನಡೆಯೋದು ಹೇಗೆ, ಯುದ್ಧ ಮಾಡೋದು ಹೇಗೆ? ಇಂತಹ ಪರಿಸ್ಥಿತಿಗೆ ಇಸ್ರೇಲು ಇರಾನನ್ನು ತಂದಾಕಿತ್ತು. ಇದನ್ನು ನಾವು ಭಾರತೀಯರು ತಿಳ್ಕೊಳ್ಬೇಕಾಗತ್ತೆ. ಹೌದು, ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ನಾವು ಯಾವುದರಲ್ಲಿ ಕಮ್ಮಿ ಇಲ್ಲ, ಆದರೆ ನಾವು ಯಾವ ಸ್ಟ್ರಾಂಗ್ ರಾಷ್ಟ್ರಗಳಿದ್ದಾವೆ ಅದನ್ನು ನೋಡಿ ಮತ್ತಷ್ಟು ಕಲಿಬೇಕು, ಮತ್ತಷ್ಟು ಟೆಕ್ನಾಲಜಿಗಳಲ್ಲಿ ಹೆಚ್ಚಳ ಮಾಡ್ಕೊಳ್ಬೇಕು. ನಮ್ಮ ಭಾರತ ಗಡಿಯಲ್ಲಿ ಸುರಕ್ಷತೆಯನ್ನು ಒದಗಿಸ್ತೀವಿ, ನಮ್ಮ ಸೈನಿಕರನ್ನ ಹೆಚ್ಚಳ ಮಾಡ್ತೀವಿ ಅಂದರೆ ಅಷ್ಟೇ ಆಗೋದಿಲ್ಲ. ಇಲ್ಲಿ ಏರ್ ಸಿಸ್ಟಮ್ ಮುಖಾಂತರ ಆಗ್ತಕ್ಕಂತಹ ದಾಳಿಗಳನ್ನು ತಡೆಯುವ ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸ್ಬೇಕಾಗತ್ತೆ. ಭಾರತದ ಗಡಿಯಲ್ಲಿಕ್ಕಿಂತ ಒಳಗಿರ್ತಕ್ಕಂತಹ ತಂತ್ರಜ್ಞಾನಗಳನ್ನು ಹೆಚ್ಚಳ ಮಾಡಬೇಕಾಗತ್ತೆ. ಟೋಟಲಿ ನಮ್ಮ ಭಾರತವನ್ನು ರಕ್ಷಿಸುವ ಒಂದು ಏರ್ ಬೇಸ್ ಮುಖಾಂತರ ಯಾವುದೇ ದಾಳಿ ಆದರೂ ಸಹಿತ ಅದನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಬೇಕಾಗತ್ತೆ. ಯಾಕಂದರೆ ಇಲ್ಲಿರ್ತಕ್ಕಂತಹ ಮುಖ್ಯವಾದ ಪ್ರದೇಶಗಳನ್ನು, ಏರ್ ಬೇಸ್ಗಳನ್ನು ಧ್ವಂಸ ಆಗಬಾರ್ದು. ಅದನ್ನು ರಕ್ಷಿಸೋದು ಹೇಗೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಯಾವುದೇ ಸಿಸ್ಟಮ್ ಅಂದರೂ ಸಹಿತ ಅದನ್ನು ನಾವು ನಮ್ಮ ಗಡಿಯನ್ನು ದಾಟ್ಕೊಂಡು ಒಳಗಡೆ ಬರಬಾರ್ದು. ಆ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಟೆಕ್ನಾಲಜಿಯನ್ನು ಬೆಳೆಸಬೇಕು. ವೀಕ್ಷಕರೇ, ಹಿಂದಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇದ್ದು ನೀವು ಕೇಳಿರಬಹುದು, ಒಬ್ಬ ಮಹಿಳೆ ಇರಾನ್ನಲ್ಲಿ ಸೇರಿ ಇಸ್ರೇಲ್ಗೆ ಎಲ್ಲ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದ್ಳಂತೆ. ಅಲ್ಲಿರ್ತಕ್ಕಂತಹ ಮುಖ್ಯಸ್ಥರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ಳಂತೆ. ಆದರೆ ಸ್ನೇಹಿತರೆ, ಒಬ್ಬ ಮಹಿಳೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಟೀಮ್ ಇದ್ದರೆ ಬೇರೆನಪ್ಪ, ಆದರೆ ಒಬ್ಬ ಮಹಿಳೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ಕೂಡ ಸಾಕಷ್ಟು ಶಕ್ತಿಯನ್ನು ಹೊಂದಿತ್ತು, ಆದರೂ ಸಹಿತ ಈಗ ಇರಾನ್ ಕೂಡ ಸಾಕಷ್ಟು ಶಕ್ತಿಯನ್ನು ಹೊಂದಿತ್ತು, ಆದರೂ ಸಹಿತ ಅದರಲ್ಲಿ ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇಸ್ರೇಲ್ ಯಾವ ರೀತಿಯಾಗಿ ಹೊಡೆತ ಕೊಟ್ಟಿತ್ತಂದರೆ, ಆ ಒಂದು ನೆಲದಲ್ಲಿನೇ, ಇರಾನ್ನ ನೆಲದಲ್ಲಿನೇ ಒಂದು ಡ್ರೋನ್ ಸಿಸ್ಟಮನ್ನು, ಡ್ರೋನ್ ತಂತ್ರಜ್ಞಾನವನ್ನು ಬೆಳವಣಿಗೆ ಮಾಡಿತ್ತಂತೆ. ಅಲ್ಲಿನೇ ಒಂದು ಸ್ಥಾಪನೆ ಮಾಡಿತ್ತಂತೆ. ಅಷ್ಟಾದರೂ ಇರಾನ್ಗೆ ಗೊತ್ತಾಗಿಲ್ಲಂತೆ. ಆ ಪರಿಸ್ಥಿತಿಯಲ್ಲಿ ಇರಾನ್ನ ತಂದಾಕಿತ್ತು ಇಸ್ರೇಲ್. ಇಂತಹದ್ದೆಲ್ಲ ನಾವು ಅಧ್ಯಯನ ಮಾಡ್ಕೊಳ್ಬೇಕಾಗತ್ತೆ. ನಮಗಿಂತ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೂಡ ಅದನ್ನು ಸಿಸ್ಟಮನ್ನು ಅರ್ಥ ಮಾಡಿಕೊಂಡು ನಾವು ಬೆಳವಣಿಗೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಚೀನಾ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗತ್ತೆ. ಚೀನಾವು ಕೂಡ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ, ನಮಗಿಂತ ಏನೂ ಕೂಡ ಕಡಿಮೆ ಇಲ್ಲ, ಹೌದಲ್ವಾ? ಅದಕ್ಕೋಸ್ಕರ ಚೀನಾ ಕೂಡ ಯಾವಾಗ ಬೇಕಾದರೂ ಕೂಡ ದಾಳಿ ಮಾಡ್ಬೋದು. ಅದಕ್ಕೋಸ್ಕರ ನಮ್ಮ ಏರ್ ಬೇಸ್ ಸಿಸ್ಟಮ್ ಆಗಿರಲಿ, ಏರ್ ಡಿಫೆನ್ಸ್ ಆಗಿರಲಿ, ನಾವು ಅದಷ್ಟು ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಬಿಲ್ಡ್ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಅಂತೂ ದೇಶದ್ರೋಹಿಗಳಿಗೆ ಯಾರಿಗೂ ಬರ ಇಲ್ಲ. ಸಾಕಷ್ಟು ಈಗ ಹಣ ಕೊಡ್ತೇವೆ ಅಂದರೆ ಏನು ಬೇಕಾದರೂ ಮಾಡಲಿಕ್ಕೆ ಎಸಲ್ಲ. ಇಂತಹ ದೇಶದ್ರೋಹಿ ಕೂಡ ಇದ್ದೇ ಇರ್ತಾರೆ. ಈಗ ಇಸ್ರೇಲ್ ಹೇಗೆ ಇರಾನ್ನಲ್ಲಿ ಒಂದು ಸ್ಥಾಪನೆ ಮಾಡಿತ್ತು ಏರ್ ಸಿಸ್ಟಮ್, ಅಂದರೆ ಡ್ರೋನ್ಗಳ ತಯಾರಿಕೆಯನ್ನು ಒಂದು ಕೇಂದ್ರವನ್ನು ಯಾವ ರೀತಿಯಾಗಿ ರೆಡಿ ಮಾಡಿತ್ತು, ಇಲ್ಲಿ ಕೂಡ ಕೇಂದ್ರವನ್ನು ರೆಡಿ ಮಾಡ್ಬೋದು, ಏನು ಹಿಂಜರಿಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಕೂಡ ಸಾಕಷ್ಟು ದೇಶದ್ರೋಹಿಗಳು ಇದ್ದಾರೆ. ಮೊನ್ನೆ ನಮ್ಮ ಭಾರತದಲ್ಲಿ ಆಪರೇಷನ್ ಸಿಂಧೂರ್ ನಡೆದಂತಹ ಸಂದರ್ಭದಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ದೇಶದ್ರೋಹಿಗಳನ್ನು ಕಂಡು ಹಿಡ್ಕೊಂಡು ಅರೆಸ್ಟ್ ಮಾಡಲಾಗಿತ್ತು. ಇಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ರು, ಅಂತಹವರೆಲ್ಲರನ್ನ ಅರೆಸ್ಟ್ ಮಾಡಲಾಗಿತ್ತು. ಇನ್ನೂ ಕೂಡ ಹಲವಾರು ಇರ್ತಾರೆ, ಸಾಕಷ್ಟು ನಮಗೆ ಕಂಡಿರೋದಿಲ್ಲ ಅಷ್ಟೇ. ಅವರು ಮತ್ತೆ ಸಿಗ್ತಾ ಇರತ್ತೆ, ಮತ್ತೆ ಬೆಳವಣಿಗೆನೂ ಕೂಡ ಆಗ್ತಾ ಇರ್ತಾರೆ, ಮತ್ತೊಬ್ರು ಬರ್ತಾರೆ ಹೋಗ್ತಾರೆ, ಈ ರೀತಿ ನಡೀತಾ ಇರತ್ತೆ. ಆದರೆ ಅದರಲ್ಲಿ ನಮ್ಮ ಒಂದು ಸಿಸ್ಟಮು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು, ಮತ್ತೇನಿಲ್ಲ. ಕೇಂದ್ರ ಸರ್ಕಾರ ಆದಷ್ಟು ಗಮನ ವಹಿಸ್ಕೊಳ್ಬೇಕು, ಏರ್ ಸಿಸ್ಟಮನ್ನು ಬೆಳವಣಿಗೆ ಮಾಡ್ಕೊಳ್ಬೇಕು. ಇನ್ನು ಮುಂದೆ ಮಾಡ್ಕೊಳ್ತಾರೆ ಡೆಫಿನೆಟ್ಲಿ. 2-3 ವರ್ಷದಲ್ಲಿ ಏನಾದರೂ ನಮಗೆ ಚೇಂಜಸ್ ಕಂಡತ್ತೆ. ಹೊಸ ಸಿಸ್ಟಮ್ಗಳನ್ನು ಖರೀದಿ ಮಾಡಬೇಕಾಗತ್ತೆ. ಈಗ ಇಸ್ರೇಲ್ನ ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು, ನಾವು ನಂಬರ್ಗೆ ಲೆಕ್ಕ ಕೊಡೋದಲ್ಲ. ಇಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮ ಹತ್ರ ಇಷ್ಟು ಸೈನ್ಯ ಇದೆ, ಇಷ್ಟು ಏರ್ಫೋರ್ಸ್ ಇದೆ, ಅವರಷ್ಟ ಇಷ್ಟಿದೆ ಅಂತ ಲೆಕ್ಕಾಚಾರ ಮಾಡೋದಲ್ಲ. ಇಲ್ಲಿ ಟೆಕ್ನಾಲಜಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಈಗ ಇಸ್ರೇಲ್ನ ನಾವು ಕಂಪೇರ್ ಮಾಡಿದ್ರೆ, ಇಸ್ರೇಲ್ ಇರಾನ್ಗೆ ಏನೂ ಅಲ್ಲ. ಇರಾನ್ ಹತ್ರ ಸಾಕಷ್ಟು ಆ ರೀತಿ ಸೈನಿಕರಿದ್ದಾರೆ. ಏರ್ ಬೇಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲ ಸಿಸ್ಟಮ್ಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಆದರೆ ಇಸ್ರೇಲ್ ಏನು ಮಾಡಿತ್ತು, ಆ ಒಂದು ಏರ್ ಬೇಸ್ ಸಿಸ್ಟಮ್ನಿಂದ ಆ ಯುದ್ಧದ ಭೀತಿಯನ್ನೇ ಬದಲಾವಣೆ ಮಾಡಿಬಿಡ್ತು. ಸೊ ಆ ರೀತಿ ಯುದ್ಧವನ್ನು ಇಲ್ಲಿ ನಾವು ಕಂಡಿದ್ದೀವಿ. ಅದಕ್ಕೋಸ್ಕರ ಅದನ್ನು ನಾವು ತಿಳ್ಕೊಂಡು ನಮ್ಮಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಂಬರ್ಗೆ ಲೆಕ್ಕ ಕೊಡದೆ ಟೆಕ್ನಾಲಜಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಹತ್ವವನ್ನು ಕೊಡಬೇಕಾಗತ್ತೆ.